ಶ್ರೀಗುರುಭ್ಯೋ ನಮಃ. ಹರಿ ಓಂ. ಓಂ ನಮಃ ಸೂರ್ಯಃ ಪಿತಾಮಹೋ ವ್ಯಾಸಃ ವಸಿಷ್ಠೋ ತ್ರಿಪರಾಶರಃ ಕಶ್ಯಪೋ ನಾರದೋ ಗಾರ್ಗ್ಯಃ ಮರೀಚಿರ್ಮುನಿರಂಗಿರಾಃ ಲೋಮಶಃ ಪೌರುಷಶ್ಚೈವ ಚವನೋ ಜವನೋ ಭೃಗುಃ ಶೌನಕೋಷ್ಟಾದಿಶಶ್ಚೇತಿ ಜ್ಯೋತಿಷ್ಯಾಸ್ತ್ರಪ್ರವರ್ತಕಾಃ. ನಮೋ ಋಷಿಭ್ಯಃ ನಮೋ ಮಹದ್ಭ್ಯಃ. ಪ್ರಿಯ ವೀಕ್ಷಕರೇ, ಭಗವಂತ ಶುಭವನ್ನು ಉಂಟು ಮಾಡಲಿ. ಹಾಗೆ ಎಲ್ಲ ನವಗ್ರಹಗಳನ್ನು ಕೂಡ ಸ್ಮರಣೆ ಮಾಡ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರಿಗೆ ನವಗ್ರಹಗಳಲ್ಲಿ ಪ್ರಧಾನವಾದಂತಹ ಸೂರ್ಯಗ್ರಹ, ಇಂತಹ ಸೂರ್ಯಗ್ರಹದ ಬಗ್ಗೆ ನಾವು ತಿಳ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡೋಣ. ಹಾಗೆ ಸೂರ್ಯ ಆತ್ಮ ಜಗತಸ್ತಸ್ಥುಷಶ್ಚ ಎಂಬುದಾಗಿ ಹೇಳಿದ್ದಾರೆ. ಆತ್ಮಕಾರಕನಾದಂಥ ಸೂರ್ಯನು ಜಗತ್ತಿನಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಶಕ್ತಿಯನ್ನು, ಸಾಮರ್ಥ್ಯವನ್ನು ಮತ್ತು ಎಲ್ಲ ರೀತಿಯಾದಂತಹ ಮನಸ್ಸಿನ ಒಂದು ಶಕ್ತಿಯನ್ನು ಭಗವಂತ ಕೊಡ್ತಾನೆ. ಆತ್ಮಶಕ್ತಿಯನ್ನು ಕೂಡ ಜಾಗೃತೆ ಮಾಡ್ತಾನೆ. ಅಂತಹ ಆ ನವಗ್ರಹಗಳಲ್ಲಿ ಪ್ರಧಾನವಾದಂಥ ಸೂರ್ಯನ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳುವಂತಹ ಒಂದು ಪ್ರಯತ್ನ ಮಾಡೋಣ. ಇದರಿಂದ ನಮಗೇನಪ್ಪ ಲಾಭ ಅಥವಾ ನಮಗೇನಪ್ಪ ಹೆಚ್ಚಿನದಾದಂಥ ಫಲ ಅಂತಂದರೆ, ಈ ಒಂದೊಂದು ಗ್ರಹಗಳ ಬಗ್ಗೆ ನಾವು ತಿಳ್ಕೊಂಡು ಅಥವಾ ಅವರ ಸ್ಮರಣೆ ಮಾಡಿದ್ರೆ ಅಂತಹ ಗ್ರಹಗಳ ದೋಷಗಳು ಪರಿಹಾರ ಆಗ್ತದೆ, ಅಥವಾ ಆ ಸೂರ್ಯಗ್ರಹದ ಅನುಗ್ರಹದಿಂದ ನಮ್ಮ ಎಲ್ಲ ಇಷ್ಟಾರ್ಥಗಳು ಕೂಡ ನೆರವೇರ್ತದೆ ಹೇಳುವಂಥದ್ದು. ನೋಡಿ, ಎಷ್ಟೋ ಜನಕ್ಕೆ ಅನಾರೋಗ್ಯ ಇರುವಂಥದ್ದು, ಅಥವಾ ಮನಸ್ಸಿನ ತೊಂದರೆ ಇರುವಂಥದ್ದು, ಅಥವಾ ಬಲಗಣ್ಣಿನ ತೊಂದರೆ ಇರುವಂಥದ್ದು, ಹೀಗೆ ನಾನಾ ರೀತಿಯಾದಂತಹ ತೊಂದರೆಗಳ ಪರಿಹಾರಕ್ಕೆ ಶಾಸ್ತ್ರಗಳಲ್ಲಿ ಗ್ರಹಗಳ ಚಿಂತನೆ, ಗ್ರಹಗಳ ಪ್ರಾರ್ಥನೆ, ಗ್ರಹಗಳ ಬಗ್ಗೆ ನಾವು ತಿಳ್ಕೊಳ್ಳುವಂತಹ ಒಂದು ಪ್ರಯತ್ನ ಮಾಡಬೇಕು ಎಂಬುದಾಗಿ ಹೇಳಿದ್ದಾರೆ. ಹಾಗಾಗಿ ಆ ಗ್ರಹಗಳ ಬಗ್ಗೆ ನಾವು ಚಿಂತನೆ ಮಾಡಿದ್ರೆ, ಗ್ರಹಗಳ ಬಗ್ಗೆ ನಾವು ಸರಿಯಾದಂತಹ ಒಂದು ತಿಳುವಳಿಕೆ ಪ್ರಯತ್ನ ಮಾಡಿದ್ರೆ ನಮ್ಮಲ್ಲೂ ಕೂಡ ಅಂತಹ ಎಲ್ಲ ಗ್ರಹಗಳು ಕೂಡ ಶಕ್ತಿಯುತವಾಗ್ತಾರೆ. ಅಂದರೆ ಶಾರೀರಿಕವಾಗೂ ಕೂಡ, ಮಾನಸಿಕವಾಗೂ ಕೂಡ, ಮತ್ತು ಜನ್ಮಾಂತರವಾದಂಥ ದೋಷಗಳು ಕೂಡ ನಿವೃತ್ತಿಯಾಗ್ತದೆ ಹೇಳುವಂತಹದ್ದು ಜ್ಯೋತಿಷ್ಶಾಸ್ತ್ರದ ಮತ. ಹಾಗಾಗಿ ಆ ವಿಶೇಷವಾದಂಥ ಸೂರ್ಯಗ್ರಹದ ಬಗ್ಗೆ ನಾವು ತಿಳ್ಕೊಳ್ಳೋಣ. ಸೂರ್ಯಗ್ರಹದ ಸ್ವಭಾವ ಹೇಗೆ, ಸ್ಥಿತಿ ಹೇಗೆ, ಮತ್ತು ಯಾವ್ಯಾವ ಬಲಗಳನ್ನು ಯಾವ್ಯಾವ ರಾಶಿಯಲ್ಲಿ ಎಲ್ಲೆಲ್ಲಿ ನಿಂತಾಗ ಎಲ್ಲ ರೀತಿಯಾದಂಥ ಸೂರ್ಯನು ನಮಗೆ ಪರಿಪೂರ್ಣವಾದಂಥ ಅನುಗ್ರಹ ಮಾಡ್ತಾನೆ ಎಂಬುದನ್ನು ಕೂಡ ತಿಳ್ಕೊಳ್ಳೋಣ. ಇದು ಒಂದು ಹಂತಕ್ಕೆ ಅಧ್ಯಯನದ ರೀತಿಯಲ್ಲೂ ಕೂಡ ಆಗುತ್ತೆ. ಹಾಗೆ ನಮಗೆ ಆ ಗ್ರಹಗಳ ಆಶೀರ್ವಾದ ರೀತಿಯಲ್ಲೂ ಕೂಡ ಇದು ನಮಗೆ ಉತ್ತಮವಾದಂತಹ ಫಲಿತಾಂಶವನ್ನು ಕೊಡ್ತದೆ. ಆರಂಭ ಮಾಡೋಣ. ಜಪ ಕುಸುಮ ಸಂಕಾಶಂ ಕಾಶ್ಯಪೇಜಂ ಮಹಾದ್ಯುತಿಂ ತಮೋರಿಂ ಸರ್ವಪಾಪಘ್ರಂ ಪ್ರಣತೋಸ್ಮಿ ದಿವಾಕರಂ. ಸೂರ್ಯಾಯ ನಮಃ, ರವಯೇ ನಮಃ. ನೋಡಿ, ನವಗ್ರಹಗಳಲ್ಲಿ ಪ್ರಧಾನವಾದಂತಹ ಗ್ರಹ ಸೂರ್ಯ, ಆದಿತ್ಯ ಎಂಬುದಾಗಿ ಕರೀತಾರೆ. ಆಧುನಿಕವಾದಂತಹ ವಿಜ್ಞಾನದಂತೆ ಇದೊಂದು ನಕ್ಷತ್ರ. ನಾವು ಹಿಂದೆ ಸೂರ್ಯ ಒಂದು ಗ್ರಹ ಎಂಬುದಾಗಿ ಋಷಿಮುನಿಗಳು, ಜ್ಯೋತಿಷಿಗಳು ಎಲ್ಲರೂ ಕೂಡ ಹೇಳಿದ್ದಾರೆ. ಆದರೆ ಆಧುನಿಕವಾದಂತಹ ವಿಜ್ಞಾನದಂತೆ ಇದೊಂದು ನಕ್ಷತ್ರ ಎಂಬುದಾಗೂ ಕೂಡ ಸ್ಪಷ್ಟಪಡಿಸಿದ್ದಾರೆ. ಭೂಮಿಗಿಂತ 3,30,30,000 ದೊಡ್ಡದಾದಂತಹ ಒಂದು ನಕ್ಷತ್ರ ಅಥವಾ ಗ್ರಹ. ತ್ರಿಜ್ಯ 109 ಪಟ್ಟು ಹೆಚ್ಚಾಗಿದೆ. ಈ ಸೂರ್ಯನ ಆಕರ್ಷಣ ಶಕ್ತಿಯಿಂದಾಗಿ, ಅಂದರೆ ಗುರುತ್ವಾಕರ್ಷಣ ಶಕ್ತಿಗಳಿಂದ ಉಳಿದಿರುವಂತಹ ಎಲ್ಲ ಗ್ರಹಗಳನ್ನು ಮತ್ತು ಉಪಗ್ರಹಗಳನ್ನು ಹಿಡಿದಿಟ್ಕೊಂಡಿರುವಂತಹ ಒಂದು ಬಹಳ ಮುಖ್ಯವಾದಂಥ ಒಂದು ಗ್ರಹ. ಇದಕ್ಕೆ ಸೌರವ್ಯೂಹ ವ್ಯವಸ್ಥೆ ಎಂಬುದಾಗಿ ಕರೀತದೆ. ಹಾಗೆ ಇಂತಹ ಸೌರವ್ಯೂಹ ವ್ಯವಸ್ಥೆಯಲ್ಲಿ ಸೂರ್ಯನೇ ಪ್ರಧಾನವಾಗಿ ಮಿಕ್ಕಿರುವಂತಹ ಎಲ್ಲ ಗ್ರಹಗಳನ್ನು ಕೂಡ ಒಂದು ಸೌರವ್ಯೂಹ ವ್ಯವಸ್ಥೆಯಲ್ಲಿ ಗಟ್ಟಿಯಾಗಿ ಹಿಡಿದಿಟ್ಕೊಂಡಿರುವಂಥ ಒಂದು ಗ್ರಹವಾಗಿದೆ. ಸೂರ್ಯನ ಮೇಲ್ಮೈಯಲ್ಲಿ 6,000 ಡಿಗ್ರಿ, ಹಾಗೆ ಅಂತರಾಳದಲ್ಲಿ 20,000 ಡಿಗ್ರಿ ತಾಪಮಾನವಿದೆ. ಭೂಮಿಯಿಂದ ಸುಮಾರು 160 ಮಿಲಿಯನ್ ಕಿಲೋಮೀಟರ್ ದೂರದಲ್ಲಿ ಸೂರ್ಯನಿದ್ದಾನೆ ಎಂಬುದನ್ನು ಕೂಡ ತಿಳುವಳಿಕೆಯಿಂದ ಕಂಡುಹಿಡ್ಕೊಂಡಿದ್ದಾರೆ. ಹಾಗೆ
ಪ್ರಾಚೀನ ಋಷಿಗಳಂತೆ ಸೂರ್ಯನು ಒಂದು ಬಹಳ ಉತ್ತಮವಾದಂತಹ ಒಂದು ಗ್ರಹ. ಸೂರ್ಯನಿಂದ ನಮಗೆ ಅನೇಕ ರೀತಿಯಾದಂತಹ ಅನುಕೂಲತೆಗಳು, ಸೂರ್ಯನ ಆಶೀರ್ವಾದದಿಂದ ಎಲ್ಲ ರೀತಿಯಾದಂಥ ಅಭಿವೃದ್ಧಿಯನ್ನು ಕೂಡ ನಾವು ಕಾಣಬಹುದು. ಕಾಂತಿವೃತ್ತದಲ್ಲಿ ಅಂದರೆ ರಾಶಿಚಕ್ರದಲ್ಲಿ ಒಂದು ಸುತ್ತು ಬರಲು ತೆಗೆದುಕೊಳ್ಳುವ ಕಾಲಕ್ಕೆ ಸೌರವರ್ಷ ಎಂಬುದಾಗಿ ಕರೀತಾರೆ. ಈ ಸೌರವರ್ಷದಲ್ಲಿ 365.15 ಸೂರ್ಯೋದಯಗಳಾಗುತ್ತದೆ. ಅಂದರೆ ಏನು? ಸೌರವರ್ಷಕ್ಕೆ 365 ದಿವಸಗಳು ಒಂದು ಸೌರವರ್ಷ ಎಂಬುದಾಗಿ ಕರೀತಾರೆ. ರವಿಯು ಮೇಷಾದಿ ಒಂದು ರಾಶಿಯನ್ನು ಕ್ರಮಿಸಲು ತೆಗೆದುಕೊಳ್ಳುವ ಕಾಲಕ್ಕೆ ಸೌರಮಾನವೆಂದು, ರಾಶಿಯನ್ನು ಪ್ರವೇಶಿಸುವ ಕಾಲಕ್ಕೆ ಸೌರ ಸಂಕ್ರಾಂತಿಯೇ ಎಂಬುದಾಗಿ ಕರೀತಾರೆ. ಅಂದರೆ ಪ್ರತಿಯೊಂದು 30, ಹಾಗೆ 29, 30, 31 ಹೀಗೆ ದಿವಸಕ್ಕೆ ಒಂದೊಂದು ತಿಂಗಳಾಗತ್ತೆ ಹೇಳುವಂಥದ್ದನ್ನು ಕೂಡ ಹೇಳ್ತಾ ಇದ್ದಾರೆ. ಇವನ ಮಧ್ಯಮಗತಿ ಒಂದು ದಿನದ ಸರಾಸರಿ ಗತಿ 59.8 ಡಿಗ್ರಿ ಕರೆಗಳು. ಈತನಿಗೆ ಸಿಂಹರಾಶಿಯು ಸ್ವಕ್ಷೇತ್ರ. ಸೂರ್ಯನು ಸ್ವಕ್ಷೇತ್ರ ಅಂತಂದರೆ ಅವನು ಆ ಒಂದು ರಾಶಿಗೆ, ಸಿಂಹರಾಶಿಗೆ ಅಧಿಪತಿಯಾಗಿರುತ್ತಾನೆ. ಮತ್ತು ಅವನ ಮೂಲವಾದಂಥ ಒಂದು ಸ್ವಕ್ಷೇತ್ರ ಸಿಂಹರಾಶಿಯಾಗಿರುತ್ತದೆ. ಹಾಗೆ ಸಿಂಹರಾಶಿಯೇ ಮೂಲ ತ್ರಿಕೋಣ ರಾಶಿಯೂ ಕೂಡ ಆಗಿದೆ. ಮೂಲ ತ್ರಿಕೋಣ ಅಂತಂದರೆ ಆ ಸೂರ್ಯನಿಗೆ ಬಹಳ ಪ್ರಬಲವಾದಂತಹ ರಾಶಿ, ಬಹಳಷ್ಟು ಅನುಗ್ರಹ ಮಾಡುವಂತಹ ಒಂದು ರಾಶಿ ಎಂಬುದಾಗೂ ಕೂಡ ಕರೀತಾರೆ. ಮೂಲ ತ್ರಿಕೋಣದಲ್ಲಿ ಸೂರ್ಯ ಇದ್ದರೆ, ಸಿಂಹರಾಶಿಯಲ್ಲಿ ಈ ಸೂರ್ಯ ಅಥವಾ ಆದಿತ್ಯ ಇದ್ದರೆ ಬಹಳ ಪ್ರಬಲವಾಗಿರ್ತಾನೆ ಹೇಳುವಂಥದ್ದು. ಹಾಗೆ ಸೂರ್ಯನಿಗೆ ಮೇಷವು ಉಚ್ಚ ರಾಶಿ. ಮೇಷರಾಶಿ ಹೇಳುವಂಥದ್ದು ಬಹಳ ಉಚ್ಚವಾದಂಥ ಒಂದು ಸ್ಥಾನ. ಸಿಂಹರಾಶಿಯಲ್ಲಿದ್ದರೂ ಕೂಡ ರವಿಯು ಬಲಿಷ್ಠನೇ, ಅಥವಾ ಮೇಷರಾಶಿಯಲ್ಲಿದ್ದರೂ ಕೂಡ ಸೂರ್ಯನು ಬಲಿಷ್ಠನೇ. ಅಂದರೆ ಪರಮ ಉಚ್ಚವಾದಂತಹ ಪರಮ ಮೇಲ್ಮಟ್ಟದ ಫಲವನ್ನು ಕೊಡ್ತಾನೆ. ಹಾಗೆ ಇಲ್ಲಿಯ ಮೊದಲ 10 ಅಂಶಗಳು ಉಚ್ಚಾಂಶಗಳು, 10ನೇ ಅಂಶದಿಂದ ಪರಮೋಚ್ಚ ಅಂಶ. ಹಾಗೆ ತುಲಾರಾಶಿ ನೀಚ ಸ್ಥಾನ. ನೀಚ ರಾಶಿಯಾದಂಥ ತುಲಾರಾಶಿಯಲ್ಲಿ ರವಿ ಇರುವಂಥದ್ದು ಬಹಳಷ್ಟು ಒಳ್ಳೆಯದಲ್ಲ, ಬಹಳ ಕಷ್ಟ ಎಂಬುದಾಗೂ ಹೇಳ್ತಾರೆ. ಇದರ ಮೊದಲ 10 ಅಂಶಗಳು ನೀಚಾಂಶಗಳು, 10ನೇ ಅಂಶ ಪರಮ ನೀಚಾಂಶ. 10ನೇ ಅಂಶದಿಂದ ಮುಂದನೇ ಬರುವಂಥ ಅಂಶವು ಪರಮ ನೀಚಾಂಶ ಎಂಬುದಾಗಿ ಕರೀತಾರೆ. ಸಿಂಹರಾಶಿಯ ಮೊದಲು 20 ಅಂಶಗಳು ಮೂಲ ತ್ರಿಕೋಣಾಂಶ, ಹಾಗೂ ಮುಂದಿನ ಅಂಶಗಳು ಸ್ವಕ್ಷೇತ್ರಾಂಶವಾಗಿದೆ. ಅಂದರೆ ಸಿಂಹರಾಶಿಯಲ್ಲಿ ಇದಾನೇ ಅಂದ್ರೆ ಆಗಲಿಕ್ಕಿಲ್ಲ. ಸಿಂಹರಾಶಿಯ ಮೊದಲ 20 ಅಂಶಗಳು ಮೂಲ ತ್ರಿಕೋಣಾಂಶ, ಇದನ್ನು ನಾವು ಗಮನಿಸಬೇಕು. ಹಾಗಾಗಿ ಮೂಲ ತ್ರಿಕೋಣಾಂಶದಲ್ಲಿರುವಂತಹ ರವಿಯು ಒಳ್ಳೆಯದನ್ನು ಮಾಡ್ತಾನೆ. ಕೇವಲ ಆ ರಾಶಿಯಲ್ಲಿದ್ದರಾಗಲಿಕ್ಕಿಲ್ಲ, ಆ ರಾಶಿಯ ಅಂಶಕದಲ್ಲಿ ಯಾವ ಅಂಶಕದಲ್ಲಿದ್ದಾರೆ ಎಂಬುದು ಬಹಳ ಮುಖ್ಯವಾಗಿ ನಾವು ತಿಳ್ಕೊಳ್ಬೇಕು ಫಲ ನಿರೂಪಣೆ ಮಾಡುವಾಗ. ಮತ್ತು ಆ ಗ್ರಹದ ಬಲಾಬಲಗಳನ್ನು ಕೂಡ ಗಮನಿಸುವಾಗ ಯಾವ ಅಂಶದಲ್ಲಿದ್ದಾನೆ ಹೇಳುವಂಥದ್ದು ಕೂಡ ಬಹಳ ಉತ್ತಮವಾಗಿ ನಾವು ತಿಳ್ಕೊಳ್ಬೇಕಾಗತ್ತೆ. ಅದನ್ನು ಫಲ ನಿರೂಪಣೆ ಮಾಡುವಾಗ ಅದೇ ಥರ ಗ್ರಹಗಳ ಫಲವನ್ನು ಹೇಳಬೇಕಾಗ್ತದೆ. ಹಾಗೆ ಸೂರ್ಯನಿಗೆ ಯಾವ ವರ್ಣ ಇದೆಯಪ್ಪ ಅಂತಂದರೆ ತಾಮ್ರ ಕೆಂಪು. ಅಂದರೆ ಈತನ ವರ್ಣ ಕೆಂಪು ಅಥವಾ ತಾಮ್ರ ಕೆಂಪು ಎಂಬುದಾಗೂ ಕೂಡ ಕರೀತಾರೆ. ಹಾಗೆ ಪೂರ್ವ ದಿಕ್ಕಿಗೆ ಅಧಿಪತಿಯಾಗಿರ್ತಾನೆ. ಈಗ ಪೂರ್ವ ದಿಕ್ಕಿಗೆ ನೀವು ತಿರುಗಿದಿರಿ ಅಂತಂದರೆ ಆ ದಿಕ್ಕಿಗೆ ಸೂರ್ಯನ ಅಧಿಪತಿಯಾಗ್ತಾನೆ. ಹಾಗಾಗಿ ನಮ್ಮಲ್ಲಿ ಪ್ರತಿಯೊಂದಕ್ಕೂ ಕೂಡ ಪೂರ್ವ ದಿಕ್ಕನ್ನು ಹೇಳ್ತಾರೆ. ಪೂರ್ವ ದಿಕ್ಕು ಬಹಳ ಶ್ರೇಷ್ಠವಾದಂಥ ದಿಕ್ಕು. ಸೂರ್ಯನು ಕೂಡ ಪೂರ್ವಕ್ಕೆ ಉದಯಿಸ್ತಾನೆ ನಮಗೆ ಕಾಣುವ ಹಾಗೆ. ಹಾಗೆ ಸೂರ್ಯನಿಗೆ ಏನಾದರೂ ತೊಂದರೆ ತಾಪತ್ರಗಳಿದ್ದರೆ ನೀವು ಸೂರ್ಯನನ್ನು ಪೂರ್ವ ದಿಕ್ಕಿಗೆ ಕೂತ್ಕೊಂಡು ಪ್ರಾರ್ಥನೆ ಮಾಡಿದರೆ ಸೂರ್ಯನು ಬಹಳ ಬೇಗ ಒಲಿತಾನೆ, ಅನುಗ್ರಹ ಮಾಡ್ತಾನೆ. ಹಾಗೆ ಸೂರ್ಯನಿಗೆ ಸೂರ್ಯ, ಭಾಸ್ಕರ, ತಪನ, ಹೇಲಿ, ದಿನಕರ, ಪ್ರಭಾಕರ, ಪೂಷ, ಅರುಣ, ಅರ್ಕ ಮೊದಲಾಗಿರುವಂಥ ಅನೇಕ ಹೆಸರುಗಳಿಂದ ಪರ್ಯಾಯ ಪದದಿಂದ ಕರೀತಾ ಇರ್ತಾರೆ ಸೂರ್ಯನನ್ನು. ಸೂರ್ಯ ಎಂಬುದನ್ನು ಕೂಡ ಭಾಸ್ಕರ ಅಂತ ಕರೀತಾರೆ, ತಪನ ಅಂತ ಕರೀತಾರೆ. ಹೀಗೆ ಬೇರೆ ಬೇರೆ ಹೆಸರುಗಳಿಂದ ಪರ್ಯಾಯ ಪದವಾಗಿ ಸೂರ್ಯನನ್ನು ಕರೀತಾರೆ. ಹಾಗೆ ಸೂರ್ಯನ ಒಂದು ಉಪಗ್ರಹ ಯಾವುದಪ್ಪ ಅಂತಂದರೆ ಕಾಲ ಹೇಳುವಂಥ ಒಂದು ಗ್ರಹ. ಸೂರ್ಯನ ಉಪಗ್ರಹ ಒಂದು ಇರಬೇಕಲ್ಲ, ಅದು ಯಾವುದಪ್ಪ ಅಂತಂದರೆ ಕಾಲ ಹೇಳುವಂಥ ಒಂದು ಉಪಗ್ರಹ. ಹಾಗೆ ಜೇನಿನಂತಹ ಕಣ್ಣು, ಶ್ಯಾಮಲೋಹಿತ ದ್ಯುತಿ ಎಂಬುದಾಗಿ ಕರೆದಿದ್ದಾರೆ ಶಾಸ್ತ್ರಗಳಲ್ಲಿ.
ಅಂದರೆ ಸೂರ್ಯನ ಕಣ್ಣು ಹೇಗಿದೆಯಪ್ಪ ಅಂತಂದರೆ ಜೇನಿನಂತಹ ಕಣ್ಣು, ವರ್ಣವನ್ನು ಜೇನಿನ ಒಂದು ಬಣ್ಣಕ್ಕೆ ವರ್ಣನೆ ಮಾಡ್ತಾ ಇದ್ದಾರೆ. ಹಾಗೆ ಕಡುಕಪ್ಪಾದ ರಕ್ತದಂತಹ ಶರೀರ, ರಕ್ತ ನಮ್ಮದು ಹೇಗಿರುತ್ತಪ್ಪ ಅಂತಂದರೆ ಅಂತಹ ಬಣ್ಣದ ಶರೀರವನ್ನು ಸೂರ್ಯನು ಹೊಂದಿದ್ದಾನೆ. ಈತನು ಪ್ರಕಾಶಮಾನವಾದಂಥ ಒಂದು ಗ್ರಹ. ಸೂರ್ಯ ಅಂತಂದರೆ ನಮಗೆ ಗೊತ್ತಾಗ್ತದೆ ಅವನ ಪ್ರಭೆ, ಅವನ ಪ್ರಕಾಶ ಅಥವಾ ಅವನ ಬಿಸಿಲು ನಮಗೆ ಗೊತ್ತಾಗುತ್ತೆ. ಹಾಗಾಗಿ ಪ್ರಕಾಶಮಾನವಾದಂಥ ಒಂದು ಗ್ರಹ. ಈತನೊಡನೆಗೆ ಸೇರಿದಂತಹ ಗ್ರಹಗಳು ನೋಡಿ, ಬಹಳ ಮುಖ್ಯವಾಗಿ ಒಂದೊಂದು ಗ್ರಹಗಳು ಸೇರಿದ್ರೆ ಒಂದೊಂದು ರೀತಿಯಾದಂಥ ಫಲಗಳನ್ನು ಹೇಳ್ತಾರೆ. ಸೂರ್ಯನ ಜೊತೆಗೆ ಕುಜ, ಬುಧ, ಗುರು, ಶುಕ್ರ, ಶನಿಯು ಸೇರಿದರೆ ಅಸ್ತರಾಗುತ್ತಾರೆ. ಅಸ್ತ ಅಂತಂದರೆ ಫಲ ಕೊಡುವುದಿಲ್ಲ ಹೇಳುವುದನ್ನು ಕೂಡ ಹೇಳ್ತಾರೆ. ಅಸ್ತ ಅಂತಂದರೆ 3 ಡಿಗ್ರಿಯಲ್ಲಿ ಹತ್ತಿರ, ಸೂರ್ಯನ ಹತ್ತಿರ 3 ಡಿಗ್ರಿಯಲ್ಲಿ ಈ ಗ್ರಹಗಳು ಬಂದರೆ ಆ ಗ್ರಹಗಳು ಅಸ್ತರಾಗುತ್ತಾರೆ. ಅಂದರೆ ಆ ಗ್ರಹಗಳಿಗೆ ಏನೇ ರೀತಿಯಾದಂಥ ಬಲಗಳೂ ಕೂಡ ಇರುವುದಿಲ್ಲ. ಹಾಗಾಗಿ ನೋಡಿ, ಬುಧ ಮತ್ತು ರವಿ ಸೇರಿದ್ರೆ ಬುಧಾದಿತ್ಯ ಯೋಗ ಆಗತ್ತೆ ನಿಜ, ಆದರೆ 3 ಡಿಗ್ರಿ ಹತ್ತಿರ ಬರಬಾರದು. ಅಸ್ತಂಗತನಾದಂತಹ ಗ್ರಹಗಳು ಪ್ರಬಲವಾದಂಥ ಫಲಗಳನ್ನು ಕೊಡಲಿಕ್ಕೆ ಸಾಧ್ಯವಿಲ್ಲ. ಅಂದರೆ ಆ ಗ್ರಹಗಳು ಇರ್ತಾರೆ ಬಿಟ್ಟರೆ ಶಕ್ತಿ ಇರುವುದಿಲ್ಲ. ಹಾಗೆ ಈ ಗ್ರಹಕ್ಕೆ ಸೂರ್ಯನಿಗೆ ವಿಶೇಷವಾಗಿ ಕಲಿಂಗ, ನರ್ಮದೆಯ ಪೂರ್ವ ಭಾಗ, ಚಂಪಾರಣ್ಯ, ಚೀನಾ, ಒರಿಸ್ಸಾ, ಅಸ್ಸಾಂ, ಕಾಂಬೋಡಿಯಾ, ಯಮುನೆಯ ದಕ್ಷಿಣ ದಡ, ವಿಂಧ್ಯಾಟವಿ, ಗೋವಾ ಇವನ ಪ್ರದೇಶಗಳು. ಇಂತಹ ಹಾಗೆ ಕಳಿಂಗ, ನರ್ಮದೆಯ ಪೂರ್ವ ಭಾಗ, ಚಂಪಾರಣ್ಯ, ಚೀನಾ, ಒರಿಸ್ಸಾ, ಅಸ್ಸಾಂ, ಕಾಂಬೋಡಿಯಾ, ಯಮುನೆಯ ದಕ್ಷಿಣ ದಡ, ವಿಂಧ್ಯಾಟವಿ, ಗೋವಾ ಇವನ ಪ್ರದೇಶಗಳು. ಇವನ ಸಂಖ್ಯೆ 20. ಸಂಖ್ಯಾಶಾಸ್ತ್ರಗಳ ಪ್ರಕಾರ 20 ರವಿಯ ಸಂಖ್ಯೆ. ಹಾಗೆ ಈ ರವಿಯ ಮನೆ ಹೇಗಪ್ಪ ಅಂತಂದರೆ ಗಟ್ಟಿ ಇಲ್ಲದೇ ಇರುವಂತಹ ಮನೆ, ಅಂದರೆ ಕುಸಿದಿರುವಂತಹ ಒಂದು ಮನೆ, ವಾಸ ಮಾಡುವಂತಹ ಗ್ರಹದ ಮನೆ. ಹಾಗೆ ಇವನ ಕಾರಕತ್ವ ಯಾವ್ಯಾವುದಪ್ಪ ಅಂತಂದರೆ ನೋಡಿ, ಮಾಣಿಕ್ಯಕ್ಕೆ ರೂಬಿ ಅಂತೇಳಿ ಇಂಗ್ಲೀಷಲ್ಲಿ ಕರೀತಾರೆ. ಅಂತಹ ಮಾಣಿಕ್ಯಕ್ಕೂ ಕೂಡ ರವಿಯು ಕಾರಕನಾಗಿರುತ್ತಾನೆ. ಹಾಗೆಯೇ ಧಾಮ್ರ ಧಾತುಗಳು, ತಾಮ್ರ ವಿಶೇಷವಾಗಿ ಧಾತು. ಹಾಗೆ ಚಿನ್ನ ಮತ್ತು ತಂದೆಯ ಕಾರಕನೂ ಕೂಡ ರವಿಯೇ. ಹಾಗಾಗಿ ರವಿಯನ್ನು ಪಿತೃಕಾರಕ ಎಂಬುದಾಗೂ ಕೂಡ ಕರೀತಾರೆ. ಪಿತೃದೋಷ, ಪಿತೃಗಳ ಸಂಬಂಧವಾದಂಥ ದೋಷಗಳಿದ್ದರೂ ಕೂಡ ರವಿಯ ಪೂಜೆ ಮಾಡುವ ಮಾತ್ರದಿಂದ ಒಂದು ಅನುಗ್ರಹವಾಗತ್ತೆ. ತಾಮ್ರ, ಮಾಣಿಕ್ಯ, ಚಿನ್ನ ಮೊದಲಾದಂತಹ ಧಾತುಗಳು ಈ ರವಿಯ ಕಾರಕತ್ವಕ್ಕೆ ಒಳಪಡುತ್ತದೆ. ಹಾಗಾಗಿ ರವಿ ಬಲಿಷ್ಠವಾಗಿದ್ದರೆ ನಿಮಗೆ ಇಂತಹ ವ್ಯಾಪಾರ, ವ್ಯವಹಾರ, ಉದ್ಯೋಗಗಳು ಅನುಕೂಲವಾಗ್ತದೆ ಎಂಬುದನ್ನು ಕೂಡ ನಾವು ತಿಳ್ಕೊಳ್ಬಹುದು. ಹಾಗೆ ಸೂರ್ಯಗ್ರಹದ ದೃಷ್ಟಿ ಏನಪ್ಪ ಅಂತಂದರೆ ಊರ್ಧ್ವ ದೃಷ್ಟಿ. ಅಂದರೆ ಊರ್ಧ್ವ ದೃಷ್ಟಿ ಅಂತಂದರೆ ಮೇಲಕ್ಕೆ ನೋಡ್ತಾ ಇರುವಂತಹ ಒಂದು ಗ್ರಹ. ಹಾಗಾಗಿ ರವಿಯು ಬಲಿಷ್ಠವಾಗಿದ್ದರೆ ಸ್ವಲ್ಪ ಮೇಲಕ್ಕೆ ನೋಡ್ತಾ ಇರ್ತಾರೆ. ಮೇಲಕ್ಕೆ ಸಂಬಂಧವಾದಂಥವರ ಕಣ್ಣಿನ ದೃಷ್ಟಿಯೂ ಕೂಡ ಇರುತ್ತದೆ ಎಂಬುದನ್ನು ಕೂಡ ನಾವು ತಿಳ್ಕೊಳ್ಬಹುದು. ಹಾಗೆ ಸೂರ್ಯನು ಯಾವ ರಾಶಿಯಲ್ಲಿರ್ತಾನಲ್ವ ಅಂತಹ ರಾಶಿಯಿಂದ 7ನೇ ರಾಶಿಯನ್ನು ಪರಿಪೂರ್ಣವಾದಂತಹ ದೃಷ್ಟಿಯಿಂದ ನೋಡ್ತಾ ಇರ್ತಾನೆ. ಇದನ್ನು ನಾವು ಬಹಳ ಮುಖ್ಯವಾಗಿ ಗಮನಿಸಬೇಕು. ಸೂರ್ಯನು ಎಲ್ಲಿದ್ದಾನೆ ಅಲ್ಲಿಂದ 7ನೇ ರಾಶಿಯನ್ನು ಪರಿಪೂರ್ಣವಾದಂತಹ ಒಂದು ದೃಷ್ಟಿಯಿಂದ, ಪರಿಪೂರ್ಣವಾದಂಥ ಒಂದು ರೀತಿಯಿಂದ ನೋಡ್ತಾ ಇರ್ತಾನೆ. ಹಾಗೆ ಸೂರ್ಯನಿಗೆ ವಿಶೇಷವಾಗಿ ಪೂರ್ವಾಭಿಮುಖ ಎಂಬುದನ್ನು ಕೂಡ ಕರೀತಾರೆ. ಹಾಗಾಗಿ ನಾವು ಸೂರ್ಯನ ಸಂಬಂಧವಾದ್ದೇನಾದರೂ ಮಾಡಬೇಕು ಅಂತಂದರೆ ಪೂರ್ವಾಭಿಮುಖವಾಗಿ ಜಪವನ್ನು, ಪೂಜೆಯನ್ನು, ಅರ್ಚನೆಯನ್ನು, ಧ್ಯಾನವನ್ನು, ಪ್ರಾರ್ಥನೆಯನ್ನು ಕೂಡ ನಾವು ಮಾಡಬೇಕು. ಹಾಗೆ ಸೂರ್ಯನ ಸ್ವರೂಪ ಹೇಗಿದೆಯಪ್ಪ ಅಂತಂದರೆ ಪಕ್ಷಿ ಸ್ವರೂಪವು ಪಕ್ಷಿಯ ಸ್ವರೂಪವಾಗಿ ವಿಶೇಷವಾದಂಥದ್ದು. ಹಾಗೆ ಸೂರ್ಯನ ಸಂಚಾರ ಹೇಳುವಂಥದ್ದು ಪರ್ವತಗಳು ಅರಣ್ಯದಲ್ಲಿ ಸಂಚಾರ. ಹಾಗಾಗಿ ಸೂರ್ಯನ ತೊಂದರೆ ಇದ್ದರೆ ಅವರು ಸ್ವಲ್ಪ ಅರಣ್ಯದಲ್ಲಿ ಜಾಸ್ತಿ ಓಡಾಡುವಾಗ ಆಗ್ತದೆ, ಪರ್ವತ ಪ್ರದೇಶದಲ್ಲಿ ವಾಸ ಮಾಡುವಂಥದ್ದಾಗತ್ತೆ. ಸಾಮಾನ್ಯವಾಗಿ ಸೂರ್ಯನ ಒಂದು ಪ್ರಾಯ ಅವನ ಏಜ್ ಎಷ್ಟಿರಬಹುದು, 50 ವರ್ಷ ಎಂಬುದಾಗಿ ಗ್ರಂಥಗಳಲ್ಲಿ ಹೇಳಿದ್ದಾರೆ. ಹಾಗೆ ಅಗ್ನಿ ಸಂಬಂಧವಾದಂತಹ, ರುದ್ರ ಸಂಬಂಧವಾದಂತಹ ದೇವತೆಗಳು, ಸೂರ್ಯನ ಗ್ರಹಗಳ ದೇವತೆಗಳು ಯಾರಪ್ಪ ಅಂತಂದರೆ ಅಗ್ನಿ ಸಂಬಂಧವಾದಂತಹ ದೇವತೆಗಳು. ಹಾಗೆ ದಪ್ಪವಾದಂತಹ ಬಟ್ಟೆ ಮತ್ತು ಗ್ರೀಷ್ಮ ಋತು, ದೇವಾಲಯ, ದೇವಭೂಮಿಯಾದ ಮೇರು ಇವನ ಮುಖ್ಯವಾದಂಥ ಒಂದು ಪ್ರದೇಶ. ನೋಡಿ, ಇದು ಬಹಳ ಮುಖ್ಯವಾಗಿ ನಮ್ಮಲ್ಲಿ ಏನಾದರೂ ಚೋರ ಪ್ರಶ್ನೆ ಮೊದಲಾದಂತಹ ಕಳೆದು ಹೋಗಿರುವಂಥದ್ದನ್ನು ಸೂರ್ಯನ ಸಂಬಂಧವಾದಂಥದ್ದು ನೋಡಬೇಕು ಅಂತಂದರೆ ಸೂರ್ಯಗ್ರಹ ಬಂದರೆ ದಪ್ಪದಾದಂತಹ ವಸ್ತ್ರ, ಹಾಗೆ ದೇವಾಲಯ, ದೇವಭೂಮಿಯಾದಂತಹ ಒಂದು ಜಾಗಗಳಲ್ಲಿ ಇವನ ಒಂದು ಪ್ರದೇಶ ಎಂಬುದಾಗಿ ಹೇಳ್ತಾರೆ.
ಅಂದರೆ ಸೂರ್ಯನನ್ನು ನಾವು ತೃಪ್ತಿ ಮಾಡಬೇಕು ಅಂತಂದರೆ ಇಂತಹ ಒಂದು ಜಾಗದಲ್ಲಿ ಅನುಷ್ಠಾನಾದಿಗಳನ್ನು ಕೂಡ ಮಾಡಬೇಕು. ಹಾಗೆ ಕ್ಷತ್ರಿಯ ಗ್ರಹ ಎಂಬುದಾಗೂ ಕೂಡ ಕರೀತಾರೆ ಸೂರ್ಯನನ್ನು. ಹಾಗೆ ಸೂರ್ಯನಿಗೆ ಸಾತ್ವಿಕವಾದಂಥ ಗುಣ, ಸೂರ್ಯನ ಅನುಗ್ರಹ ಆಗಬೇಕು ಅಂತಂದರೆ ನಾವು ಕೂಡ ಸಾತ್ವಿಕವಾದಂತಹ ಗುಣ, ಸಾತ್ವಿಕವಾದಂಥ ಅನುಕೂಲತೆಗಳಲ್ಲಿ ನಾವು ಕೂಡ ಇರಬೇಕು. ಹಾಗೆ ಪುರುಷಾಕೃತಿ, ಸೂರ್ಯನ ಆಕೃತಿ ಯಾವುದಪ್ಪ ಅಂತಂದರೆ ಪುರುಷಾಕೃತಿಯಾಗಿ ಸೂರ್ಯನ ಆಕೃತಿಯಾಗಿದೆ. ಹಾಗೆ ಅಗ್ನಿಭೂತಕ್ಕೆ ಅಭಿಮಾನಿ, ಪಂಚಭೂತಗಳಲ್ಲಿ ನಮಗೆ ಗೊತ್ತಿದೆ, ಬಿಸಿಲಿದೆ, ಹೀಟಿದೆ, ಇದನ್ನೆಲ್ಲ ನಾವು ತಿಳ್ಕೊಳ್ತೇವೆ. ಹಾಗಿದ್ದಾಗೂ ಕೂಡ ಅಗ್ನಿಕಾರಕ ಎಂಬುದಾಗೂ ಕೂಡ ಕರೀತಾರೆ. ಹಾಗೆ ಸೂರ್ಯನು ಬಲಿಷ್ಠವಾಗಿದ್ದರೆ ಸ್ವಲ್ಪ ಸಿಟ್ಟು ಕೋಪಗಳು ಕೂಡ ಬರುತ್ತೆ. ಶರೀರವು ಕೂಡ ಹೀಟಾದಂತಹ ಬಾಡಿಯಾಗಿರ್ತದೆ ಅವ್ರದ್ದು. ಹಾಗಾಗಿ ಪಂಚತತ್ವಗಳಲ್ಲಿ ಪೃಥ್ವಿ, ಅಗ್ನಿ ಮೊದಲಾದಂಥ ತತ್ವಗಳಲ್ಲಿ ಅಗ್ನಿ ತತ್ವಕ್ಕೆ, ಅಗ್ನಿಭೂತಕ್ಕೆ ಅಭಿಮಾನಿ. ಹಾಗಾಗಿ ಸೂರ್ಯನ ತೊಂದರೆ ಇದ್ದರೆ ನಮ್ಮಲ್ಲಿ ಜೀರ್ಣಕ್ರಿಯೆ ತೊಂದರೆ ಮೊದಲಾದಂಥದ್ದಾಗತ್ತೆ. ಹಾಗಾಗಿ ಅಗ್ನಿಭೂತಕ್ಕೆ ಅಭಿಮಾನಿಯಾದಂತಹ ಒಂದು ಗ್ರಹ. ಹಾಗೆ ಸೂರ್ಯನನ್ನು ಆತ್ಮಕಾರಕ ಎಂಬುದಾಗಿ ಹೇಳ್ತಾರೆ. ಸೂರ್ಯ ಜಾತಕದಲ್ಲಿ ಸರಿ ಇಲ್ವಪ್ಪ ಅಂತಂದರೆ ಹೆದರಿಕೆ ಜಾಸ್ತಿ ಆಗುತ್ತೆ, ಚಿಂತೆ ಜಾಸ್ತಿ ಆಗುತ್ತೆ. ಹಾಗೆ ಮಾನಸಿಕವಾದಂಥ ನೆಮ್ಮದಿಯೂ ಕೂಡ ಇರುವುದಿಲ್ಲ. ಸೂರ್ಯನು ಬಲಿಷ್ಠವಾಗಿದ್ದರೆ ಯಾವುದಕ್ಕೂ ಕೂಡ ಹೆದರುವುದಿಲ್ಲ. ಆತ್ಮಕಾರಕ ಎಂಬುದಾಗಿ ಕರೀತಾರೆ ಸೂರ್ಯನನ್ನು. ಹಾಗಾಗಿ ಸೂರ್ಯನು ಗ್ರಹಗಳಲ್ಲೂ ಕೂಡ ಬಲಿಷ್ಠ, ಹಾಗೆ ನಮ್ಮಲ್ಲೂ ಕೂಡ ಸೂರ್ಯನು ಬಲಿಷ್ಠವಾಗಿರಬೇಕು. ಹಾಗೆ ಆರೋಗ್ಯ ಮತ್ತು ಸಂಪತ್ತಿನ ಕಾರಕತ್ವವು ಈತನ ಅಧೀನದಲ್ಲಿದೆ. ಹೇಗೆ ಅಂತಂದರೆ ಒಂದೊಂದು ಮಂತ್ರಿಗಳಲ್ಲಿ ಒಂದೊಂದು ಇರುತ್ತಲ್ವ, ಅದೇ ತರಹ ಆರೋಗ್ಯ ಮತ್ತು ಸಂಪತ್ತು ಎರಡನ್ನೂ ಕೂಡ ಸೂರ್ಯ ಕೊಡ್ತಾನೆ. ಹಾಗಾಗಿ ಸೂರ್ಯನ ಆರಾಧನೆ, ಸೂರ್ಯನ ಉಪಾಸನೆಯಿಂದ ಮನುಷ್ಯನು ಆರೋಗ್ಯವನ್ನು ಕೂಡ ಪಡ್ಕೊಳ್ಬಹುದು. ಹಾಗೆ ಸಂಪತ್ತನ್ನು ಕೂಡ ಪಡ್ಕೊಳ್ಳುವಂಥ ಒಂದು ಸಾಧ್ಯತೆಗಳಿದ್ದಾವೆ. ಸಂಪತ್ತಿಲ್ಲ ಅಂತಂದರೆ ಸೂರ್ಯನ ಆರಾಧನೆಯಿಂದನೂ ಕೂಡ ಸಂಪತ್ತು ಬರುತ್ತೆ. ಹಾಗಾಗಿ ಹಿಂದಿನವರು ಪ್ರಾಚೀನವಾಗಿ ಸೂರ್ಯ ನಮಸ್ಕಾರವನ್ನು, ಸೂರ್ಯ ಆರಾಧನೆಯನ್ನು, ಸೂರ್ಯನನ್ನು ಪ್ರಾರ್ಥನೆಯನ್ನು ಬಹಳ ಮುಖ್ಯವಾಗಿ ಹೇಳಿದ್ದಾರೆ. ಹಾಗೆ ಶರೀರದಲ್ಲಿ ಮೂಳೆ, ಪಿತ್ತ, ಹಲ್ಲು, ಚರ್ಮ, ವಿದ್ಯುತ್, ಎಕ್ಕೆ ಹೂವು ಮೊದಲ ಕೆಂಪು ಗಿಡ, ಎಕ್ಕೆಯಲ್ಲೂ ಕೂಡ ಕೆಂಪು ಬರುತ್ತೆ, ಬಿಳಿ ಬರುತ್ತೆ, ಎರಡೂ ಕೂಡ ಇದೆ. ಎರಡೂ ಕೂಡ ಸೂರ್ಯನ ಕಾರಕತ್ವವೇ. ಹಾಗೆ ಕೆಂಪು ವರ್ಣದ ಪುಷ್ಪ, ಯಾವ್ಯಾವ ದಾಸವಾಳ ಮೊದಲಾದಂತಹ ಕೆಂಪು ವರ್ಣದ ಪುಷ್ಪಗಳು ಯಾವ್ಯಾವುದಿದೆಯೋ ಅದೆಲ್ಲದಕ್ಕೂ ಕೂಡ ಕಾರಕ ರವಿ ಅಂದರೆ ಸೂರ್ಯ. ಹಾಗೆ ಖಾರರಸ, ರಸಗಳಲ್ಲಿ ಖಾರರಸ ತುಂಬ ಖಾರವಾಗಿದೆಯಪ್ಪ, ಅದಕ್ಕೂ ಕಾರಕ ರವಿಯೇ. ಹಾಗೆ ಬೇವಿನ ಗಿಡವನ್ನು ನಾವು ಪೂಜೆ ಮಾಡುವ ಮಾತ್ರದಿಂದ ಸೂರ್ಯನ ಅನುಗ್ರಹವಾಗತ್ತೆ. ಸೂರ್ಯನ ಅನುಗ್ರಹ ಆಗಬೇಕು ಅಂತಂದರೆ ಬೇವಿನ ಗಿಡಕ್ಕೆ ಪೂಜೆ ನಮಸ್ಕಾರಗಳನ್ನು ನಾವು ಮಾಡ್ತಾ ಬರಬೇಕು. ಅದರಿಂದ ನಮ್ಮಲ್ಲಿರುವಂತಹ ವ್ಯಾಧಿ, ಆದಿ ಎರಡೂ ಕೂಡ ಕರೀತಾರೆ. ಆದಿವ್ಯಾಧಿ ಅಂತಂದರೆ ಶರೀರದ ಒಳಗಡೆಗೆ ಹೊರಗಡೆಗೆ ಎರಡೂ ಇರುವಂತಹದ್ದು. ಅಂಥದ್ದು ಎರಡನ್ನೂ ಕೂಡ ಬೇವಿನ ಗಿಡದ ಪೂಜೆಯಿಂದ, ಬೇವಿನ ಗಿಡದ ನಮಸ್ಕಾರದಿಂದ, ಆಯುರ್ವೇದಿಕದಲ್ಲೂ ಕೂಡ ಕರೀತಾರೆ. ಬೇವನ್ನು ಬಹಳ ಮುಖ್ಯವಾಗಿ ವಿಶೇಷವಾಗಿ ಆಯುರ್ವೇದಿಕದಲ್ಲಿ ಔಷಧಿಯಾಗೂ ಕೂಡ ಉಪಯೋಗಿಸ್ತಾರೆ. ಹಾಗಾಗಿ ನಮ್ಮಲ್ಲೂ ಕೂಡ ಚರ್ಮವೇ ಮೊದಲಾದಂತಹ ಕಾಯಿಲೆಗಳನ್ನು ಕೂಡ ನೋಡಿ ಬೇವಿನ ಪೂಜೆ, ಬೇವಿನ ಗಿಡದ ಔಷಧಿಯಿಂದ ಉಪಯೋಗಿಸ್ತಾರೆ. ಹಾಗೆ ವಾರದಲ್ಲೂ ಕೂಡ ಈ ಭಾನುವಾರ ಹೇಳುವಂಥದ್ದು ಸೂರ್ಯನಿಗೆ ಬಹಳ ಮುಖ್ಯವಾದಂಥ ವಾರ. ನೀವೇನಾದರೂ ಸೂರ್ಯನ ತೊಂದರೆ ಇದೆಯಾ, ಭಾನುವಾರವೇ ಮಾಡಬೇಕು, ಅಂತಹದ್ದು ಪರಿಹಾರ ಆಗುತ್ತೆ. ಹಾಗೆ ಉತ್ತರಾಯಣ ಸೂರ್ಯನ ವಿಶೇಷವಾದಂತಹ ಅಯನ, ಇಂತಹದ್ದಲ್ಲಿ ಬಲಿಷ್ಠವಾಗಿರ್ತಾನೆ. ಹಾಗೆ ಕಮಲ ಪುಷ್ಪವು ಸೂರ್ಯನಿಗೆ ವಿಶೇಷವಾದಂಥದ್ದು. ಕಮಲ ಹೂವಿನ ಮೇಲೆ ಸೂರ್ಯರಶ್ಮಿಗಳು ಬಿದ್ದ ಮೇಲೆ ಕಮಲವು ಕೂಡ ಅರಳುತ್ತದಂತೆ. ಹಾಗೆ ಗೋಧಿ ಅಂದರೆ ಸಿಪ್ಪೆ ಇರುವಂಥ ಧಾನ್ಯ ಎಂಬುದಾಗಿ ಗ್ರಂಥಗಳಲ್ಲಿ ಕರೆದಿದ್ದಾರೆ. ಆದರೆ ಇವತ್ತಿನ ಕಾಲದಲ್ಲಿ ನಾವು ಗೋಧಿಯನ್ನು ಇವತ್ತು ಮಾರ್ಕೆಟಲ್ಲಿ ಹೇಗೆ ಬರುತ್ತೋ ಗೋಧಿ ಹೊಟ್ಟಿನಲ್ಲಿ ಸೂರ್ಯನ ಧಾನ್ಯ ಎಂಬುದನ್ನು ತಿಳ್ಕೊಳ್ಬಹುದು. ಹಾಗೆ ಧೈರ್ಯಕಾರಕ, ಸೂರ್ಯನ ಬಲಿಷ್ಠವಾಗಿದ್ದರೆ ಬಹಳ ಧೈರ್ಯ ಇರ್ತದೆ ಅಂತಹ ವ್ಯಕ್ತಿಗಳಿಗೆ, ಅವರನ್ನು ತಡೆಯಲಿಕ್ಕೆ ಯಾರಿಗೂ ಕೂಡ ಸಾಧ್ಯವೇ ಇಲ್ಲ. ಹಾಗೆ ಚತುಷ್ಪಾದ ಪ್ರಾಣಿಗಳು, 4 ಕಾಲಿನ ಪ್ರಾಣಿಗಳು ಯಾವ್ಯಾವುದಿದೆಯೋ ಅದೆಲ್ಲದಕ್ಕೂ ಕೂಡ ಸೂರ್ಯನೇ ಕಾರಕ. ಹಾಗಾಗಿ ಸೂರ್ಯನಿಂದ ಅಂತಹ ಚತುಷ್ಪಾದ ಪ್ರಾಣಿಗಳು ಬಹಳ ಮುಖ್ಯವಾಗಿ ಗೋಚರವಾಗ್ತದೆ. ಸಿಂಹ, ಗೊಂಡಾರಣ್ಯ, ಜ್ಞಾನೇಂದ್ರಿಯ, ವ್ಯಾಪಾರ, ಕಂಬಳಿ, ಅಂತಃಸಾರವಾದಂತಹ ಸಾಲು ವೃಕ್ಷಗಳು ಇವನ ಅಧಿಪತಿ. ಸೂರ್ಯನು ನೋಡಿ ಸಿಂಹ ರಾಶಿಗೂ ಅಧಿಪತಿ, ಸಿಂಹ ಹೇಳುವಂತಹ ಪ್ರಾಣಿಗಳಿಗೂ ಕೂಡ ಅಧಿಪತಿ. ಹಾಗೆ ವ್ಯಾಪಾರ ಮಾಡುವಂತಹ ಜಾಗ ಜ್ಞಾನೇಂದ್ರಿಯ, ಯಾಕಂದರೆ ಜ್ಞಾನಕಾರಕ ಎಂಬುದಾಗೂ ಕೂಡ ಕರೀತಾರೆ. ಹಾಗೆ ಸೂರ್ಯನನ್ನು ಬಹಳ ಮುಖ್ಯವಾಗಿ ವ್ಯಾಪಾರ ಮಾಡುವಂತಹ ಗ್ರಹಗಳು ಎಂಬುದಾಗೂ ಕೂಡ ಕರೀತಾರೆ. ಮತ್ತು ಸಾಲಾಗಿರುವಂತಹ ವೃಕ್ಷಗಳಿಗೆ ಇವನು ಅಧಿಪತಿಯಾಗ್ತಾನೆ. ಹಾಗಾಗಿ ಸೂರ್ಯನ ಪ್ರಕಾಶಮಾನವಾದಂತಹ ಅವನ ಕಿರಣಗಳು ಬಿದ್ದರೆ ಎಲ್ಲ ವೃಕ್ಷಗಳು ಕೂಡ ಚೇತನವಾಗುತ್ತದೆ. ಹಾಗೆ ಆಜಿತವಾದಂಥ ಶರೀರದ ಆಕಾರ ಹೇಗಿದೆಯಪ್ಪ ಸೂರ್ಯನ ಶರೀರ ಅಂತಂದರೆ ಆಜಿತವಾದಂಥ ಒಂದು ಶರೀರ. ಹಾಗೆ ಗೋಚಾರದಲ್ಲಿ 1ನೇ ರಾಶಿ, 2, 4, 5, 7, 8, 12ನೇ ರಾಶಿಯಲ್ಲಿ ಅಶುಭವಾದಂಥ ಫಲಗಳನ್ನು ಕೊಡ್ತಾನೆ ಸೂರ್ಯ. ಈಗ
ಹೇಗೆ ಅಂತಂದರೆ ಗೋಚಾರದಲ್ಲಿ ನಿಮ್ಮ ರಾಶಿಯಿಂದ 1, 2, 4, 5, 7, 8, 12ರಲ್ಲಿ ಅಶುಭವಾದಂಥ ಫಲಗಳನ್ನು ಕೊಡ್ತಾನೆ ಎಂಬುದಾಗಿ ಹೇಳಿದ್ದಾರೆ. ಹಾಗೆ ಸೂರ್ಯಗ್ರಹದ ಮಿಕ್ಕಿರುವಂತಹ ಅನೇಕ ಫಲಗಳನ್ನು ಚಿಂತನೆಯನ್ನು ನಾವು ಮುಂದಿನ ವಿಡಿಯೋದಲ್ಲಿ ಮಾಡೋಣ. ಬಹಳ ಸಮಯವಾಗಿದೆ. ಹಾಗೆ ಇಂತಹ ನಿಮ್ಮೆಲ್ಲರ ಪ್ರೋತ್ಸಾಹದಿಂದ ಇದೇ ತರಹ 9 ಗ್ರಹಗಳ ಎಪಿಸೋಡನ್ನು ಕೂಡ ಮಾಡಬೇಕು ಅಂದ್ಕೊಂಡಿದ್ದೇನೆ. ಆ ಗ್ರಹಗಳ ಕೀರ್ತನೆಯನ್ನು, ಗ್ರಹಗಳ ಬಗ್ಗೆ ನಾವು ತಿಳುವಳಿಕೆ ನಾವು ಪಡೀತಾ ಹೋದರೆ ಗ್ರಹಗಳ ಅನುಗ್ರಹಗಳು ಕೂಡ ಆಗುತ್ತೆ. ಮತ್ತು ನಮ್ಮಲ್ಲಿ ನೋಡಿ, ಒಂದಷ್ಟು ಮನಸ್ಸಿನಲ್ಲಿರುತ್ತೆ, ಗ್ರಹಗಳ ತೊಂದರೆ ಇದೆಯಪ್ಪ, ನನಗೆ ಏನೂ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂತಂದರೆ ಈ ಶ್ರವಣವನ್ನು ಮಾಡಿದ್ರೆ, ಆ ಗ್ರಹಗಳ ಚಿಂತನೆಯನ್ನು ಮಾಡಿದ್ರೂ ಕೂಡ ಓಹೋ ಸೂರ್ಯ ಇಂಥದ್ದು ಕಾರಕ, ಇದನ್ನು ಕೂಡ ನಾವು ತಿಳ್ಕೊಳ್ತಾ ಹೋದರೆ ಆ ಗ್ರಹಗಳ ಆಶೀರ್ವಾದವಾಗುತ್ತದೆ ಎಂಬುದಾಗಿ ಶಾಸ್ತ್ರಗಳಲ್ಲಿ ಹೇಳ್ತಾರೆ. ಹಾಗಾಗಿ ತಮ್ಮೆಲ್ಲರಿಗೂ ಕೂಡ ಸೂರ್ಯಗ್ರಹನು ಶುಭವನ್ನು ಉಂಟು ಮಾಡಲಿ, ಪೂರ್ವ ದಿಕ್ಕಿನ ಅಧಿಪತಿಯಾದಂತಹ ಸೂರ್ಯನು ಎಲ್ಲರಿಗೂ ಕೂಡ ಮಂಗಲವನ್ನು ಉಂಟು ಮಾಡಲಿ ಎಂಬುದಾಗಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾವೆಲ್ಲ ತಿಳ್ಕೊಳ್ಳೋಣ. ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ನಮಸ್ಕಾರ. ಮರೆಯದೇ ಇದ್ದ ಹಾಗೆ 2ನೇ ಎಪಿಸೋಡನ್ನು ಕೂಡ ಗಮನಿಸಿ. ನಮಸ್ಕಾರ.